ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, 11ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾನೇ ಹೇಳ್ತಾ ಇದ್ದೆ, ಪ್ರೆಷರ್ ಜಾಸ್ತಿ ಕೊಡಬಾರ್ದು, ಸ್ಪೀಡಾಗಿ ಹೋಗ್ಬಾರ್ದು ಅಂತೇಳಿ. ನಿನ್ನೆ ಸ್ವಲ್ಪ ಕೆಲಸ ಇದೆ ನನಗೆ ಅಂತ ಹೇಳಿ ಬೇಗ ಬರುವ ಒಂದು ಉದ್ದೇಶದಿಂದ ನಾನು ಏನು ಮಾಡಿದೆ, ಎಲ್ಲಾನು ಟಾಪ್ ಗೇರ್ಲೆ ಹೋದೆ, ಸ್ಪೀಡ್ ಜಾಸ್ತಿ ಮಾಡಿದೆ. ಹಾಗಾಗಿ ಇವತ್ತು ಕಾಲು ನೋವು ಬಂದಿದೆ. ಸದ್ಯ ಹೇಳ್ಬೇಕು ಅಂದ್ರೆ ಸೊಂಟ ನೋವು ಬಂದಿಲ್ಲ, ಬರೀ ಕಾಲು ನೋವು ಮಾತ್ರ ಬಂದಿದೆ. ಇವತ್ತು ಹೋಗ್ತೀನಿ. ಇವತ್ತು ಕಾಲು ನೋವು ಇರೋದ್ರಿಂದ ನಾರ್ಮಲ್ ಆಗಿ ಟಾಪ್ ಗೇರ್ ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಫ್ರೀಯಾಗೆ ಪೆಡಲ್ ಮಾಡಬೇಕು ಅಂತ. ಮತ್ತೆ ಜಾಸ್ತಿ ಡಿಸ್ಟೆನ್ಸ್ ಬೇಡ, ಮ್ಯಾಕ್ಸಿಮಮ್ ಅಂದ್ರೆ ಕೃಷ್ಣಾಪುರ ತನಕ ಸಾಕು ಇವತ್ತು. ನಾಳೆ ನೋಡೋಣ, ಕಾಲು ನೋವೇನಾದ್ರು ಕಮ್ಮಿ ಆದ್ರೆ ಟಾರ್ಗೆಟ್ ರೀಚ್ ಮಾಡೋಣ. ಕಾಲು ನೋವೇನಾರು ಬರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟಾರ್ಗೆಟ್ನ ಇಟ್ಕೊಂಡು ರೀಚ್ ಮಾಡೋಣ. ಕಾಲು ನೋವು ಬಂದ್ರೆ ನಾಳೆ ಕಂಪ್ಲೀಟ್ ರೆಸ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೈಕ್ಲಿಂಗ್ನ ಪಯಣವನ್ನ ಶುರು ಮಾಡೋಣ. ಬನ್ನಿ. ಸಮಯ 5:45 ನಮ್ಮನೆ ಮುಂದೆ ಅಪರೂಪದಂಗೆ ಸ್ಟ್ರೀಟ್ ಲೈಟ್ ಆನ್ ಆಗಿದೆ. ಇವತ್ತು ಆನೇ ಆಗ್ತಿಲ್ಲ ಇದು. ಕಾಲು ನೋವಿದ್ರೂ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಜಾಸ್ತಿ ಪ್ರೆಷರ್ ಕೊಡೋದು ಬೇಡ, ಡಿಸ್ಟೆನ್ಸ್ನ ಕಮ್ಮಿ ಮಾಡಿಕೊಂಡು ಹೋಗಿ ಬರೋಣ ಅಂತ, ನೋಡೋಣ ಅಂತ ಹೇಳಿ. ಸೇಮ್ ಕಾಲು ನೋವಿತ್ತು ಅಂತ ಹೇಳಿದ್ರೆ ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನಾಳೆ ರೆಸ್ಟ್ ಮಾಡೋಣ ಅಂತ ಹೇಳಿ. ಬನ್ನಿ ಹೋಗೋಣ. ಆದ್ರೂ ತುಣಿಯೋದಕ್ಕೆ ಕಷ್ಟ ಆಗ್ತಾ ಇದೆ. ಪ್ರೆಷರ್ ಕೊಡೋದು ಬೇಡ, ಟಾಪ್ ಗೇರ್ ಹೋಗೋದು ಬೇಡ. 3 ಅಥವಾ 2ನೇ ಗೇರಲ್ಲೇ ಓಟ್ ಬರೋಣ. 3 ಮತ್ತು 2ನೇ ಗೇರಲ್ಲೇ ಹೋಗ್ತೀನಿ ಅಂತ ಹೇಳಿದ್ರೆ ಟೈಮ್ ಜಾಸ್ತಿ ತೊಳುತ್ತೆ, ಡಿಸ್ಟೆನ್ಸು ಕಮ್ಮಿನೇ ಮಾಡ್ಕೊಳ್ಳೋಣ ಇವತ್ತು. ಬನ್ನಿ. ವಾತಾವರಣ ಮಾತ್ರ ಅದ್ಭುತವಾಗಿದೆ. ಏನೋ ಒಂಥರ ತಂಪಾಗಿದೆ. ಈ ಕೋಡಿಮಲ್ನಳ್ಳಿಗೆ ಹೋಗುವಂಥ ಅಪ್ನ ನಾರ್ಮಲ್ ಆಗಿ ಮತ್ತೆ ಟ್ರೈ ಮಾಡೋಣ. ಯಾವ ಗೇರ್ಲಿ, 1ನೇ ಗೇರ್ಲಿ ಫ್ರೀ ಆಗುತ್ತಾ, 1ನೇ ಗೇರ್ಲಿ ಎತ್ಸೋಣ. ಏಕೆಂದರೆ ತುಂಬ ಪ್ರೆಷರ್ ಬಿಡೋದು ಬೇಡ ಕಾಲ್ಗೆ. ನಾರ್ಮಲ್ ಆಗಿ ಸೈಕಲ್ನ ಪೆಡಲ್ ಮಾಡಿದ್ದೀನಿ, ಗೇರ್ ಶಿಫ್ಟ್ ಮಾಡಿದೆ ಈ ಅಪ್ಪಲ್ಲಿ. ಯಾಕೆ ಅಂದರೆ ಪ್ರೆಷರ್ ಕೊಡಬಾರ್ದು ಅನ್ನೋಕ್ಕೋಸ್ಕರ 2ನೇ ಗೇರ್ ತನಕ ಶಿಫ್ಟ್ ಮಾಡಿದ್ದೀನಿ ನಾನು. ನಾರ್ಮಲಾಗಿ ಬಂದು ಯಾವುದೇ ರೀತಿ ಟಯರ್ಡ್ ಇಲ್ಲ, ಕಾಲು ಪೇಯ್ನ್ ಇಲ್ಲ, ನಾರ್ಮಲಾಗಿ ಹೊಡಿತಾ ಇದ್ದೀನಿ ನಾನು. ಫೋರ್ಸ್ಫುಲಿಯಾಗಿ ನಾನು ಪೆಡಲ್ ಮಾಡ್ತಾಯಿಲ್ಲ, ಸ್ಪೀಡ್ ಹೋಗಬೇಕು ಅಂತ ನಾನು ಜೋರಾಗಿ ಪೆಡಲ್ ಮಾಡ್ತಾಯಿಲ್ಲ. ನಿಧಾನಕ್ಕೆ ಒಂದೇ ಲೆವೆಲಲ್ಲಿ ಪೆಡಲ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನಾರ್ಮಲಾಗೆ ಪೆಡಲ್ ಮಾಡಿದ್ದೀನಿ ನಾನು. ಇನ್ನೊಂದು ಅಪ್ಪನ 2nd ಗೇರ್ಲಿ ಇರುತ್ತೆ, ಯಾಕೆಂದರೆ ಕಾಲು ಫ್ರೀ ಆಗಬೇಕು ಅನ್ನೋಕ್ಕೋಸ್ಕರ. ಪೆಡಲ್ಲು ಟೈಟ್ ಆದರೆ ಮತ್ತೆ ಜಾಸ್ತಿ ಪೇನ್ ಆಗುತ್ತೆ ಅಂತೇಳಿ. ಇನ್ನೇನು ಕೃಷ್ಣಾಪುರದ ಹತ್ರ ಇದೀವಿ. ಕೃಷ್ಣಾಪುರದ ಹತ್ರ ಹೋದ್ಮೇಲೆ ರಿಟರ್ನ್ ಆಗೋದು ಬೆಸ್ಟ್. ಯಾಕೆಂದರೆ ಬಾಡಿ ಪೇಯ್ನ್ ತಿನ್ನೋದಕ್ಕಿಂತ ಅಂದರೆ ಲೆಗ್ ಪೇಯ್ನು ಆರಾಮಾಗಿ ರಿಟರ್ನ್ ಆಗೋದು
ಕೃಷ್ಣಾಪುರ ರೀಚ್ ಆಗಿ ರಿಟರ್ನ್ ಆಗ್ತಾ ಇದ್ದೀನಿ. ಯಾವುದೇ ರೀತಿ ಸುಸ್ತಿಲ್ಲ, ನೀರು ಕುಡಿಬೇಕು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ನಾರ್ಮಲ್ ಆಗಿ ಪೆಡಲ್ ಮಾಡ್ಕೊಂಡ್ ಬಂದಿರೋದು, ಒಂದೇ ಲೆವೆಲ್ ಅಪ್ಪಲ್ವೇ ಸೇಮ್ ಲೆವೆಲ್ನ ನಾನು ಮೇಂಟೈನ್ ಮಾಡಿದ್ದೀನಿ. ಪ್ರೆಷರ್ ಕೊಟ್ಟಿಲ್ಲ ಕಾಲುಗಳಿಗೆಲ್ಲ. ಹಾಗಾಗಿ ಪೇನ್ ಇಲ್ಲ, ಸುಸ್ತಿಲ್ಲ. ಇದೇ ರೀತಿ ನಾನು ರಿಟರ್ನ್ ಹೋಗಿ ಇದೇ ರೀತಿ ಸೇಮ್ ಗೇರ್ ಶಿಫ್ಟ್ ಮಾಡೋದು, ಅದೇ ಲೆವೆಲಲ್ಲೇ ಪೆಡಲ್ ಮಾಡ್ಕೊಂಡು ಹೋದ್ರೆ ಅಪ್ಪಿಸ್ಬೋದು. ಮತ್ತೆ ನಂಗೆ ಯಾವುದೇ ರೀತಿ ಪೇಯ್ನೂ ಆಗಲ್ಲ. ಇವತ್ತೊಂದಿನ ಮಾತ್ರ, ನಾಳೆಗೆ ನೋಡೋಣ. ಏನು ಗೇಟ್ ಓಪನ್ ಮಾಡಿ ಕಲಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಫುಲ್ಲಿ ನಾರ್ಮಲ್ ಆಗಿ ಬಂದಿದ್ದೀನಿ. ಟಯರ್ಡ್ ಆಗಿಲ್ಲ, ಎಂಥದ್ದು ಇಲ್ಲ. ಹಾಗೆ ಕಾಲು ಜಾಸ್ತಿ ಪೇಯ್ನ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಡಿಸ್ಟೆನ್ಸು ಕವರ್ ಮಾಡಲಿಲ್ಲ, ಮತ್ತು ಪ್ರೆಷರ್ ಕೊಡಲಿಲ್ಲ. ಎಲ್ಲ ಸೆಕೆಂಡ್ ಆ್ಯಂಡ್ ಫಸ್ಟ್ ಗೇರಲ್ಲೇ ನಾನು ಪೆಡಲ್ ಮಾಡಿರುವಂಥದ್ದು. ಹಾಗಾಗಿ ನಾರ್ಮಲ್ ಅನ್ನಿಸ್ತಾ ಇದೆ. ನಾಳೆ ನೋಡೋಣ. ಎಲ್ಲರಿಗೂ ಬಾಯ್.